NKL ಇದು ಕತೆಗಳ ಜಗತ್ತು ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನೀವೆಲ್ಲ ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ 45ನೇ ಸಂಚಿಕೆ ಕೇಳಿದ್ದೀರಾ. ಈಗ 46ನೇ ಸಂಚಿಕೆ ಶುರು ಮಾಡೋ ಸಮಯ. ಹಿಂದಿನ ಎಪಿಸೋಡ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಅದನ್ನು ಕೇಳಿ ನಂತರ ಈ ಎಪಿಸೋಡ್ ಕೇಳಿ. ಆಗ ಕತೆ ಎಲ್ಲಿಯೂ ಕನ್ಫ್ಯೂಸ್ ಆಗಲ್ಲ. ಹೃದಯವು ಬಯಸಿದೆ ನಿನ್ನನ್ನೇ 46. ಹುಲಿಯಂತೆ ನುಗ್ಗಿ ಬರುತ್ತಿದ್ದವನನ್ನು ಕಾಣುತ್ತಲೇ ಭಯದಿಂದ ಭುವನ್ ಶರೀರ ನಡುಗಿತು. ತಂಪಿನ ವಾತಾವರಣದಲ್ಲೂ ಬೆವರು ಕಿತ್ತುಕೊಂಡು ಬರತೊಡಗಿತು. ಇವನ್ಯಾಕೆ ಬಂದ? ನನ್ನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ? ನೋ, ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಇಚ್ಛಾಗೋಸ್ಕರ ಬಂದಿರ್ಬೋದಾ? ಇಚ್ಛಾಗೋಸ್ಕರ ಇವನ್ಯಾಕೆ ಬರ್ತಾನೆ? ಅವಳಿಗೂ ಇವನಿಗೂ ಏನು ಸಂಬಂಧ? ಅಥವಾ ಈಗಾಗಲೇ ಇಚ್ಛಾ ಕಾಣೆಯಾದ್ಲು ಅಂತ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಯಾವುದಕ್ಕೂ ಇಲ್ಲೇ ಇದ್ದು ಕಣ್ಣಿಡೋದು ಒಳ್ಳೆಯದು. ಅವನು ಹೋದ್ಮೇಲೆ ಒಳಗೋಗೋಣ ಎಂದುಕೊಂಡು ಹೊರಗೆ ಬಚ್ಚಿಟ್ಟುಕೊಂಡ. ಒಳಗಿದ್ದವ ಸಿಕ್ಕಿ ಬಿದ್ದರೂ ತನ್ನ ಹೆಸರು ಹೇಳಲಾರ. ಅವನೆಷ್ಟು ಪ್ರಾಮಾಣಿಕ ಎಂದು ತಿಳಿದಿದ್ದರಿಂದ ನಿಶ್ಚಿಂತೆಯಿಂದ ಇದ್ದನು ಭುವನ್. ಗೆಸ್ಟ್ ಹೌಸ್ನ ಬಾಗಿಲಿನ ತನಕ ನಿರ್ಭೀತಿಯಿಂದ ಬಂದ ಅನಾಮಿಕ ಪ್ರೇಮಿ ಬಾಗಿಲ ಬಳಿಯಲ್ಲಿಯೇ ನಿಂತು ಕಾದನು. ಒಳಗಿನಿಂದ ಏನಾದರೂ ಸದ್ದು ಬರುವುದೇ? ಒಳಗೆ ಎಷ್ಟು ಜನ ಇರಬಹುದು ಎಂದು ನಿಂತಲ್ಲಿಂದಲೇ ಅಂದಾಜು ಮಾಡತೊಡಗಿದ. ತಾನು ಅಂದುಕೊಂಡಂತಹ ಸದ್ದೇನು ಕಿವಿಗೆ ಬೀಳದೇ ಇದ್ದಾಗ ಮನಸ್ಸು ಸ್ವಲ್ಪ ಸಮಾಧಾನಗೊಂಡಿತ್ತು. ಹೆಚ್ಚು ಜನ ಅಲ್ಲಿ ಇಲ್ಲ ಎಂದು ಖಾತ್ರಿಯಾಗುತ್ತಲೇ ಸೀದಾ ಒಳಗೆ ನುಗ್ಗಿದ. ಒಂದೊಂದು ರೂಮ್ ಪರೀಕ್ಷಿಸುತ್ತಾ ಸಾಗುವಷ್ಟು ತಾಳ್ಮೆ ಇಲ್ಲದೆ ಸೀದಾ ಎದುರಿಗೆ ಕಂಡ ರೂಮ್ ಹೊಕ್ಕನು. ಅಲ್ಲಾರೂ ಇರದೆ ಖಾಲಿ ರೂಮ್ ಅಣುಕಿಸಿದಂತಾಗಲು ಇನ್ನೊಂದು ರೂಮ್ ಹೊಕ್ಕ. ಇಚ್ಛಾ ಅಲ್ಲಿರುವುದನ್ನು ಕಾಣುತ್ತಲೇ ಅವನ ನರನಾಡಿಗಳಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಸೀದಾ ಒಳ ನುಗ್ಗಿದವನೇ ಇಚ್ಛಾಳ ಪಕ್ಕ ಬಾಗಿ ನಿಂತು ಅವಳ ಮುಖವನ್ನು ಮುಟ್ಟುತ್ತಿದ್ದವನ ಹಿಂಬದಿಗೆ ಕಾಲಿನಿಂದ ಒದ್ದನು. ಅನಿರೀಕ್ಷಿತ ಏಟಿಗೆ ಮುಗ್ಗರಿಸಿ ನೆಲದ ಮೇಲೆ ಬಿದ್ದಿದ್ದ ಭುವನ್ನ ಸಹಚರ. ಅವನು ಬಿದ್ದ ರಭಸಕ್ಕೆ ಮುಖ ನೆಲಕ್ಕೆ ಗುದ್ದಿತ್ತು. ಯಾರು ತನಗೆ ಒಡೆದಿದ್ದು ಎಂದು ಎದ್ದು ನಿಲ್ಲಲು ನೋಡಿದವನಿಗೆ ಮತ್ತೊಂದು ಒದೆ ಬಿದ್ದಿತ್ತು. ಮಲಗಿದ್ದಲ್ಲಿಂದಲೇ ಹೊರಳಿ ಬಂದವನ ಮುಖ ನೋಡಿ, ಯಾರೋ ನೀನು? ನನ್ಗ್ಯಾಕೆ ಹೊಡಿತಾ ಇದ್ಯಾ? ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಮಗನೇ ಎಂದು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟವನ ಬೆರಳು ಲಟಕ್ ಎಂದು ಮುರಿದ ಸದ್ದಿನೊಂದಿಗೆ ಅವನ ಕೂಗಾಟ ತಾರಕಕ್ಕೇರಿತ್ತು. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನೆಂಥ ಮೆಂಟಲ್ ಅಂತ ನಿನಗಿನ್ನೂ ಗೊತ್ತಿಲ್ಲ. ನನ್ನವ್ರ ತಂಟೆಗೆ ಬಂದರೆ ಅಂಥವರನ್ನು ಸುಮ್ಮನೆ ಬಿಟ್ಟ ಉದಾಹರಣೆನೇ ಇಲ್ಲ. ಅಂಥದ್ರಲ್ಲಿ ನೀನು ಮುಟ್ಟಿದ್ದು ನನ್ನ ಹುಡುಗಿನ. ಅವಳನ್ನೇ ಎತ್ಕೊಂಡು ಬಂದಿದ್ದಲ್ದೆ ಅವಳು ಮೈ ಮುಟ್ಟೋ ಧೈರ್ಯ ಮಾಡಿದ್ಯಾ ಅಂದರೆ ನಿನಗೆ ನರಕ ನೋಡೋದಕ್ಕೆ ತುಂಬ ಆಸೆ ಇದೆ ಅಂತ ಗೊತ್ತಾಗ್ತಿದೆ. ಬಾ, ನಿನ್ನ ಆಸೆಯಂತೆ ನರಕ ಅಂದರೆ ಏನು ಅಂತ ತೋರಿಸ್ತೀನಿ ಎಂದವನೇ ಎದುರಿದ್ದವನ ಕೈಯನ್ನು ಹಾಗೆ ತಿರುಚಿದ. ಹೊರಗಿನ ಕಿಟಕಿಯಿಂದ ಒಳ ನೋಡುತ್ತಿದ್ದ ಭುವನ್ಗೆ ಒಳಗೆ ಮಲಗಿರುವ ಇಚ್ಛಾ ಬಂದವನ ಪ್ರೇಯಸಿ ಎಂದು ತಿಳಿಯುತ್ತಲೇ ಆಶ್ಚರ್ಯದಿಂದ ದೊಡ್ಡದಾಗಿ ಬಾಯಿ ತೆರೆದನು. ಈ ಹೆಬ್ಬಂಡೆಗೂ ಪ್ರೀತಿ ಆಗುತ್ತಾ? ಅದು ಈ ಗಂಡು ಹುಡುಗಿ ಮೇಲೆ? ಬೇರೆ ಯಾವ ಹುಡುಗಿನೂ ಸಿಗಲಿಲ್ವ ಇವನಿಗೆ ಎಂದುಕೊಂಡವನ ಮನದಲ್ಲಿ ಅದಾಗಲೇ ಅವರಿಬ್ಬರನ್ನು ದೂರ ಮಾಡುವ ಸಂಚೊಂದು ಮೊಳಕೆ ಹೊಡೆದಿತ್ತು. ಹೆಬ್ಬಂಡೆಗೆ ಗಂಡು ಹುಡುಗಿ ಮೇಲೆ ಲವ್ ಆಗಿದೆ. ಗುಡ್, ಇದು ಕೂಡ ನನಗೆ ಬೇಕಾದಂತೆ ಆಟ ಆಡೋಕೆ ಸಿಕ್ಕಿರೋದು. ಇವರಿಬ್ಬರ ಮೇಲಿನ ನನ್ನ ಸೇಡೋ ತೀರಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆಯ ವಿಷಯ ಬೇಕಾ? ಸ್ವಲ್ಪ ದಿನ ನಿಮ್ಮಿಬ್ಬರ ಮೇಲೆ ಕಣ್ಣಿಡ್ತೀನಿ, ಅದೆಷ್ಟು ಆರ್ತಿರೋ ಹಾರಿ. ಆಮೇಲೆ ನಾನು ಕೊಡೋ ಏಟಿಗೆ ನೀವಿಬ್ಬರು ವಿಲ ವಿಲ ಅಂತ ಒದ್ದಾಡಿ ಸಾಯಬೇಕು. ಇಚ್ಛಾ, ಇವತ್ತು ನನ್ನ ಕೈಯಿಂದ ಮತ್ತೊಮ್ಮೆ ತಪ್ಪಿಸ್ಕೊಂಡೆ ಅಂತ ಖುಷಿ ಪಡು. ಆದರೆ ನಿನ್ನ ಖುಷಿ ಆಯಸ್ಸು ತುಂಬ ಕಡಿಮೆ. ವೆಯ್ಟ್ ಆ್ಯಂಡ್ ವಾಚ್ ಇಚ್ಛಾ. ಮತ್ತೆ ನಿನ್ನ ಜೀವನಕ್ಕೆ ಕಮ್ ಬ್ಯಾಕ್ ಮಾಡ್ತೀನಿ. ನಿನ್ನ ಜೀವನದ ನರಕ ನನ್ನಿಂದಲೇ ಎಂದುಕೊಂಡವ ಅಲ್ಲಿಂದ ಮರೆಯಾಗಿ ಹೋದನು. ತಾನೆಲ್ಲಾದರೂ ಅನಾಮಿಕ ಪ್ರೇಮಿಯ ಕಣ್ಣಿಗೆ ಬಿದ್ದರೆ ತನ್ನ ತಿಥಿ ಮಾಡುತ್ತಾನೆ ಎಂದು ಗೊತ್ತಿದೆ ಅವನಿಗೆ. ಇತ್ತ ಕಡೆ
ಅವನು ಕೈ ತಿರುಗಿಸುತ್ತಿದ್ದ ಹಾಗೆ ತನ್ನ ಕೈ ಮುರಿದೇ ಹೋಯಿತು ಎನ್ನೋದು ಖಾತ್ರಿಯಾಗಿತ್ತು ಅವನಿಗೆ. ಲಬಲಬೋ ಎಂದು ಬಾಯಿ ಬಡಿದುಕೊಳ್ಳುತ್ತಾ, ಅಯ್ಯೋ ಅಮ್ಮ, ನಿಮ್ದು ಅಮ್ಮಯ್ಯ ಅಂತೀನಿ, ಪ್ಲೀಸ್ ಬಿಟ್ಬಿಡಿ ಸರ್. ನೀವು ಯಾರು ಅಂತಲೂ ಗೊತ್ತಿಲ್ಲದೆ ನಿಮ್ಮ ಹುಡುಗಿನ ಮುಟ್ಟಿದೆ. ಇನ್ನೊಂದು ಸಲ ನಿಮ್ಮ ಹುಡುಗಿನ ಮುಟ್ಟೋದಿಲ್ಲ. ಅನಾಮಿಕ ಪ್ರೇಮಿಯ ಕೈಯಲ್ಲಿ ಇದ್ದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಯತ್ನಿಸಿದ. ಅವನ ಕೈಯನ್ನು ಬಿಟ್ಟು ಅವನ ಎತ್ತರಕ್ಕೆ ಸರಿಯಾಗಿ ಮೊಣಕಾಲಿನ ಮೇಲೆ ಕುಳಿತು, ಅಂದರೆ ನನ್ನ ಹುಡುಗಿ ಬಿಟ್ಟು ಬೇರೆ ಹುಡುಗಿ ಮೇಲೆ ಕಣ್ಣಾಗ್ತೀಯಾ ಅಂತಾಯ್ತು. ಯಾವ ಕಣ್ಣು ಹಾಕೋದು, ಬಲ್ಗಣ್ಣ ಅಥವಾ ಎಡಗಣ್ಣ ಎನ್ನುತ್ತಾ ತನ್ನ ಎರಡೂ ಬೆರಳುಗಳನ್ನು ರಭಸವಾಗಿ ಅವನ ಕಣ್ಣಿಗೆ ಚುಚ್ಚುವಂತೆ ತಂದ. ಅವನೆಲ್ಲಿ ಚುಚ್ಚಿ ಬಿಡುವನೋ ಎಂದು ಹೆದರಿ ಬಿಗಿಯಾಗಿ ಕಣ್ಣು ಮುಚ್ಚಿಕೊಂಡು ಅಳುತ್ತಾ, ಬೇಡ ಸರ್, ಬಿಟ್ಬಿಡಿ ನನ್ನನ್ನು, ನನಗೇನು ಮಾಡಬೇಡಿ ಎಂದು ಬೇಡಿಕೊಂಡವನ ಕಪಾಳಕ್ಕೆ ಬಾರಿಸಿ, ಗುಳ್ಳು ನನ್ನ ಮಗನೆ, ಕಣ್ಬಿಟ್ಟು ನೋಡು, ಇನ್ನೂ ನಿನ್ನ ಕಣ್ಣು ಹಾಗೇ ಇದೆ ಎನ್ನುತ್ತಲೇ ಖುಷಿಯಿಂದ ಕಣ್ಣು ತೆರೆದು ಬದುಕಿದೆಯೋ ಬಡ ಜೀವ ಎನ್ನುತ್ತಾ ಅನಾಮಿಕನ ಪಾದ ಹಿಡಿದು, ಸರ್, ಉಪ್ತಿನ ಜೀವ ಸರ್, ಚಪಲ ತಡೆಯದೆ ಏನೋ ತಪ್ಪು ಮಾಡ್ತು, ಇದೊಂದು ಸಲ ಕ್ಷಮಿಸ್ಬಿಡಿ ಎಂದು ಬೇಡಿಕೊಂಡ. ನನ್ನ ಹುಡುಗಿನ ಹಿಡಿಯೋಕ್ಕೆ ಸಹಾಯ ಮಾಡಿದವನನ್ನೇ ನಾನು ಬಿಟ್ಟಿಲ್ಲ, ಇನ್ನು ನಿನ್ನನ್ನು ಬಿಡ್ತೀನಾ? ಆದರೂ ನಿನಗಂತ ಎಕ್ಸ್ಟ್ರಾ ಕರುಣೆ ತೋರಿಸ್ತೀನಿ. ನಿನ್ನನ್ನು ನೋಡ್ತಾ ಇದ್ರೆ ಪಾಪ ಅನಿಸುತ್ತೆ. ನನ್ನ ಹುಡುಗಿನ ಇಲ್ಲಿಗೆ ಕರ್ಕೊಂಡು ಬಂದವರು ಯಾರು, ನಿನ್ನ ಬಾಸ್ ಯಾರು, ಇಲ್ಲಿನ ಓನರ್ ಯಾರು, ಇಷ್ಟು ಡೀಟೇಲ್ಸ್ ಪಟಾಪಟ್ ಅಂತ ಹೇಳಿಬಿಡು. ನೀನು ಹೀಗೆ ಡೀಟೇಲ್ಸ್ ಹೇಳ್ತಿದ್ದ ಹಾಗೆ ನಾನು ಹಾಗೆ ನಿನ್ನನ್ನು ಬಿಟ್ಟು ಕಳಿಸ್ತಾ ಇರ್ತೀನಿ. ಬೇಗ ಬೇಗ ಹೇಳು ಎಂದು ಅವಸರ ಪಡಿಸಿದರೆ ಅವನು ಅಷ್ಟು ಸುಲಭವಾಗಿ ಬಾಯಿ ಬಿಡುವ ಆಸಾಮಿಯಲ್ಲ. ಸರ್, ಅದು ನನಗೆ ಗೊತ್ತಿಲ್ಲ ಸರ್, ರೋಡ್ ಸೈಡ್ನಲ್ಲಿ ಬಿದ್ಕೊಂಡಿದ್ದವಳನ್ನು ಎತ್ಕೊಂಡು ಬಂದೆ. ಅವನ ಮಾತು ಪೂರ್ಣಗೊಳ್ಳುವ ಮುನ್ನವೇ ಅವನ ಇನ್ನೊಂದು ಕೈಯ ಬೆರಳು ಲಟಕ್ಕೆಂದ ಮುರಿದು ಸದ್ದು ಕೇಳಿಸಿತು. ಕೈ ಬೆರಳು ಮುರಿದ ಸದ್ದು ಅವನನ್ನೇ ಅಲ್ಲುಗಾಡಿಸಿಬಿಟ್ಟಿತ್ತು. ಜೀವಮಾನದಲ್ಲಿ ಇಂತಹ ಹಿಂಸೆ ಅವನು ಅನುಭವಿಸಿದ್ದೇ ಇಲ್ಲ. ಅಯ್ಯೋ ಅಮ್ಮ, ಬಿಡಿ ಸರ್, ಹೀಗೆ ಹಿಂಸೆ ಕೊಡೋ ಬದಲು ಒಂದೇ ಸಲಕ್ಕೆ ಸಾಯಿಸ್ಬಿಡಿ ಸರ್ ಎಂದು ನರಳುತ್ತಾ ಬೇಡಿಕೊಂಡವನ ಬೇಡಿಕೆ ಅವನ ಕಿವಿಗೆ ಬೀಳಲಿಲ್ಲ. ಚುಪ್, ಅನಗತ್ಯ ಮಾತುಗಳು ನನಗಿಷ್ಟ ಆಗೋದಿಲ್ಲ. ನಾನು ಹೇಳಿದ ಅಷ್ಟು ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೆ. ಉತ್ತರ ಕೊಡೋದು ಎಷ್ಟು ಲೇಟ್ ಆಗುತ್ತೋ ಅಷ್ಟು ಬೆರಳುಗಳು ಲಟಕ್ ಅನ್ನುತ್ತೆ. ಈಗ ಉತ್ತರ ಕೊಟ್ಟಿಲ್ಲ ಅಂದರೆ ಯಾವ ಬೆರಳು ಮುರಿಲಿ ಎಂದು ಇನ್ನೊಂದು ಬೆರಳು ಹಿಡಿಯುತ್ತಿದ್ದಂತೆ, ಬೇಡ ಬೇಡ, ನನಗೆಲ್ಲ ಹೇಳ್ತೀನಿ ಎಂದು ಕಿರಿಚಿಕೊಂಡ. ಅವನ ಬೆರಳು ಹಿಡಿದುಕೊಂಡಿದ್ದಂತೆ ಹೇಳು ಎಂದು ಆದೇಶಿಸಿದ ಇಚ್ಛಾಳ ಅನಾಮಿಕಾ ಪ್ರೇಮಿ. ಸರ್, ಈ ಹುಡುಗಿನ ಮೊದಲೇ ನೋಡಿದ್ದೆ ಸರ್, ತುಂಬ ಇಷ್ಟ ಆಗಿದ್ಲು, ಅದಕ್ಕೆ ಹುಡುಗರನ್ನು ಸೇರಿಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದೆ ಸರ್. ಭುವನ್ನ ಹೆಸರು ಹೇಳದೆ ತನಗೆ ತಿಳಿದಂತೆ ಕತೆ ಕಟ್ಟಿ ಹೇಳಿದ. ಅವನ ಮಾತು ಪೂರ್ತಿ ಸತ್ಯ ಅನ್ನಿಸದಿದ್ದರೂ ಮುಂದೆ ಅವನನ್ನು ವಿಚಾರಣೆ ಮಾಡಬಹುದು ಎಂದುಕೊಂಡ. ಇಂತಹ ಪಾತಕಿಗಳು ಅಷ್ಟು ಸುಲಭವಾಗಿ ತಮ್ಮವರನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವನಿಗೂ ತಿಳಿದಿರುವ ಸತ್ಯವೇ. ಗೆಸ್ಟ್ ಹೌಸು ಭುವನ್ ಸರ್ದು, ನಾನೇ ಇಲ್ಲಿ ಎಲ್ಲ ನೋಡ್ಕೊಳ್ಳೋದು. ಅವರಿಗೆ ಇಲ್ಲಿ ನಡೆಯುತ್ತಿರೋದೇನು ಗೊತ್ತಿಲ್ಲ ಸರ್. ಅವರು ಅಪರೂಪಕ್ಕೆ ಬರೋದು. ಅವರು ಇಲ್ಲಿಗೆ ಬರದೇ ಇರೋ ಸಮಯ ನೋಡಿಕೊಂಡು ನಾನು ಹುಡುಗಿಯರನ್ನು ಕರೆಸ್ಕೋತೀನಿ. ಯಾರೂ ಸಿಗಲಿಲ್ಲ ಅಂದರೆ ಇಂತಹ ಹುಡುಗಿಯರನ್ನು ಎತ್ಕೊಂಡು ಬರ್ತೀನಿ. ಪಾಪ ಅವರಿಗೇನೂ ಗೊತ್ತಿಲ್ಲ, ಇದನ್ನೆಲ್ಲ ಅವ್ರಿಗೆ ಹೇಳಬೇಡಿ ಸರ್ ಎಂದು ದೈನ್ಯತೆಯಿಂದ ಬೇಡಿಕೊಂಡವನ ಮಾತು ನಂಬುವಷ್ಟು ಅಮಾಯಕನೇ ಇಚ್ಛಾಳ ಅನಾಮಿಕ ಪ್ರೇಮಿ. ಭುವನ್ ಅಂದರೆ ಜಯೇಂದ್ರ ಅವರ ಮಗನ? ತನ್ನ ಸ್ನೇಹಿತ ಕೂಡ ಇದೇ ಊರಿನವನಾದ ಕಾರಣ ಅನುಮಾನದಿಂದ ಕೇಳಿದ. ಅವನು ಹೌದು ಎಂದು ತಲೆ ಆಡಿಸುತ್ತಿದ್ದಂತೆ, ಹಾಗಿದ್ರೆ ಹೊರಗೆ ನಿಂತಿರೋ ಕಾರ್ ಯಾರ್ದು? ಈ ಕಾರು ಇಲ್ಲೇ ಇರುತ್ತಾ? ಅವನ ಹದ್ದಿನ ಕಣ್ಣಿನಿಂದ ಯಾವುದೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಚ್ಛಾಳನ್ನು ಹುಡುಕಿ ಬರುವ ಅವಸರದಲ್ಲಿಯೂ ಹೊರಗೆ ನಿಂತಿದ್ದ ಕಾರನ್ನು ಗಮನಿಸಿಬಿಟ್ಟಿದ್ದ. ಅದು ಒಂದು ಕ್ಷಣ ಯೋಚಿಸಿದವ ಕ್ಷಣದಲ್ಲಿ ಹೊಸ ಕತ್ತೆ ಕಟ್ಟಿದ ಬುದ್ಧಿವಂತ ಭುವನ್ನ ಸಹಚರ.
ಕಾರು ಭುವನ್ ಸರ್ದು. ಅದೇನೋ ರಿಪೇರಿ ಇದೆ ಅಂತ ಮೊನ್ನೆ ಬಿಟ್ಟೋಗಿದ್ರು. ಅವ್ರ ಹತ್ರ ಕೇಳದೆ ಕಾರ್ ತಗೊಂಡು ಹೋದೆ ಎಂದು ಕತೆ ಹೇಳಿದ. ಅಷ್ಟರಲ್ಲಿ ಇಚ್ಛಾ ತಲೆ ಹಿಡಿದು ಅಮ್ಮ ಎಂದು ನರಳುವುದು ಕೇಳುತ್ತಲೇ ಅನಾಮಿಕ ಪ್ರೇಮಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದ. ತಾನು ಹಿಡಿದಿದ್ದ ಅವನ ಕೈಯನ್ನು ಬಿಟ್ಟು ಇಚ್ಛಾಳ ಬಳಿಗೆ ಬಂದಿದ್ದ. ಬೆಡ್ ಮೇಲಿದ್ದ ಇಚ್ಛಾಳ ಬಳಿಗೆ ಹೋಗಿ, ಇಚ್ಛಾ ಕಣ್ಬಿಡಮ್ಮ, ಎಚ್ಚರ ಆಯ್ತಾ ನಿನಗೆ? ನೋಡಿಲಿ, ನಾನು ಬಂದಿದ್ದೀನಿ, ನೀನು ಅನಾಮಿಕ ಪ್ರೇಮಿ ಬಂದಿದ್ದೀನಿ. ನಿನಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನಿದ್ದೀನಿ ಇಚ್ಛಾ. ಅದು ಯಾವ ನನ್ನ ಮಗ ನಿನ್ನ ಮೇಲೆ ಕೈ ಇಡ್ತಾನೋ ಅವನ ಕೈ ಮುರಿದು ಹಾಕ್ತೀನಿ ಎಂದು ಬಡಬಡಾಯಿಸಿದ. ಮಂಪರಿನಲ್ಲೇ ನರಳಿದ ಇಚ್ಛಾಳಿಗೆ ಅರೆ ಎಚ್ಚರದ ಸ್ಥಿತಿ. ಯಾರೋ ದೂರದಿಂದ ಏನೋ ಹೇಳುತ್ತಿರುವುದು ಅವಳ ಕಿವಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಮಂಪರಿಗೆ ಕಣ್ಣು ತೆರೆಯಲಾಗದೆ ಮತ್ತೆ ಕಣ್ಣು ಮುಚ್ಚಿಕೊಂಡಿತು. ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ನಡೆದವ ಭುವನ್ ಸಹಚರ ಇದ್ದೆಡೆಗೆ ನೋಡಿದರೆ ಅವನಾಗಲೇ ಎಸ್ಕೇಪ್ ಆಗಿದ್ದ. ಸಿಕ್ಕ ಸಣ್ಣ ಅವಕಾಶವನ್ನು ಬಳಸಿಕೊಂಡವನಿಗೆ ಆಗಲೇ ಅನಾಮಿಕನ ಕೈಗೆ ಸಿಕ್ಕರೆ ಏನಾಗುತ್ತೆ ಅನ್ನುವ ಅಂದಾಜು ಸಿಕ್ಕಿಬಿಟ್ಟಿತ್ತು. ಆದರೆ ಅವನಿಗೆ ಗೊತ್ತಿಲ್ಲ, ಅನಾಮಿಕನ ಕಣ್ಣಿಗೆ ಒಂದು ಸಲ ಬಿದ್ದರೆಂದರೆ ಅವನ ಕತೆಗೆ ಅಂತ್ಯ ಆಡದೆ ಬಿಡುವವನಲ್ಲ ಅವನು ಎಂದು. ಅವನು ಬದುಕಿದ್ದರೆ ಒಂದಲ್ಲ ಒಂದು ದಿನ ಅವನ ಕೈಗೆ ಸಿಕ್ಕೇ ಸಿಕ್ಕುವನೆಂದು. ಯಾವುದಕ್ಕೂ ಭುವನ್ ಇವನನ್ನು ಉಳಿಸಬೇಕಷ್ಟೆ. ಅವನು ಇವನಿಗಿಂತ ದೊಡ್ಡ ಕಿರಾತಕ. ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗದೆ ಇಚ್ಛಾಳನ್ನು ಎತ್ತಿಕೊಂಡು ಹೊರಟವನ ಕಣ್ಣಿಗೆ ಬಿದ್ದಿತ್ತು ಅಲ್ಲಲ್ಲಿ ಜೋಡಿಸಿದ ಕ್ಯಾಮರಾಗಳು. ಭುವನ್ನ ಸಹಚರನನ್ನು ವಿಚಾರಿಸುವ ನೆಪದಲ್ಲಿ ತಾನು ಮೈಮರೆತಿದ್ದಕ್ಕೆ ಬೈದುಕೊಳ್ಳುತ್ತಾ ಇಚ್ಛಾಳನ್ನು ಬೆಡ್ ಮೇಲೆ ಮಲಗಿಸಿ ಪ್ರತಿಯೊಂದು ಕ್ಯಾಮರಾಗಳನ್ನು ಪರೀಕ್ಷಿಸತೊಡಗಿದ. ಅದರಲ್ಲೆಲ್ಲೂ ಇಚ್ಛಾಳ ಫೋಟೋಗಳು ಕಾಣದೆ ನೆಮ್ಮದಿಗೊಂಡ. ಕ್ಯಾಮರಾದಲ್ಲಿ ಇದ್ದ ಉಳಿದ ಫೋಟೋಗಳನ್ನೆಲ್ಲ ಮೊದಲೇ ಅಳಿಸಿಬಿಟ್ಟಿದ್ದರಿಂದ ಭುವನ್ ಬಗ್ಗೆ ಸಣ್ಣ ಕುರುಹು ಕೂಡ ಸಿಗಲಿಲ್ಲ. ಇಲ್ಲೇನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿರೋ ಥರ ಕಾಣ್ತಿದೆ. ಯಾವುದಕ್ಕೂ ಭುವನನ್ನು ವಿಚಾರಿಸಬೇಕು, ಇಲ್ಲ ಅಂದರೆ ಮುಂದೆ ಅವನಿಗೂ ತೊಂದರೆ ಎಂದುಕೊಂಡು ಇಚ್ಛಾಳನ್ನು ಎತ್ತಿಕೊಂಡು ಮುನ್ನಡೆದ. ಇಚ್ಛಾಳಿಗೆ ಎಚ್ಚರವಾದಾಗ ಸೂರ್ಯ ನಡು ನೆತ್ತಿಯ ಮೇಲೆ ಬಂದಿದ್ದ. ಕಣ್ಣು ತೆರೆದು ಅತ್ತ ಇತ್ತ ನೋಡುತ್ತಾ ನಾನೆಲ್ಲಿದ್ದೀನಿ, ಇಲ್ಯಾಕಿದ್ದೀನಿ ಎಂದು ಯೋಚಿಸುತ್ತಾ ನೋಡಿದವಳಿಗೆ ಅದೊಂದು ಹೋಟೆಲ್ ರೂಮ್ ಎಂದು ಖಾತ್ರಿಯಾಗಿತ್ತು. ದಿಮ್ಮೆನ್ನುವ ತಲೆಯನ್ನು ಒತ್ತಿ ಹಿಡಿದು ತಾನು ಇಲ್ಲಿ ಹೇಗೆ ಬಂದೆ ಎಂದು ಯೋಚಿಸಿದವಳ ಕಣ್ಣೆದುರು ರಾತ್ರಿಯ ಸನ್ನಿವೇಶ ಕಂಡಿತು. ಅಂದರೆ ಭುವನ್ ಮೋಸದಿಂದ ನನ್ನನ್ನು ಎತ್ಕೊಂಡು ಹೋದ ಅಂತಾಯ್ತು. ಏನಾದರೂ ಮಾಡಿದ್ನ ನನಗೆ ಎಂದು ಗಾಬರಿಯಿಂದ ತನ್ನನ್ನು ನೋಡಿಕೊಂಡಳು. ತೊಟ್ಟ ಉಡುಪು ತೊಟ್ಟಂತೆ ಇರುವಾಗ ಅವ ತನಗೇನು ಮಾಡಿಲ್ಲ ಎಂದು ಖಾತ್ರಿಯಾಗಿತ್ತು. ಅಷ್ಟೆಲ್ಲ ಡ್ರಾಮಾ ಮಾಡಿ ಎತ್ಕೊಂಡು ಬಂದ ಭುವನ್ ಹಾಗೆ ಬಿಟ್ನಾ? ಇವನೊಬ್ಬ ಜಲ್ಪಾಟಿ, ಹಾಗೆ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಮತ್ತ್ಯಾಕೆ ಬಿಟ್ಟ? ಈ ಹೋಟೆಲ್ ರೂಮ್ನಲ್ಲಿ ನಾನು ಯಾಕಿದ್ದೀನಿ? ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾನಾ ಎನ್ನುತ್ತಾ ತಲೆ ಕೆಡಿಸಿಕೊಂಡವಳಿಗೆ ಏನೂ ತಲೆಗೆ ಹೊಳೆಯುತ್ತಿಲ್ಲ. ಬಾತ್ರೂಮ್ ಬಾಗಿಲು ಯಾರೋ ತೆಗೆದಂತೆ ಸದ್ದು ಕೇಳಲು ಅವಳ ಕಣ್ಣು ಅತ್ತ ಕಡೆ ಹೊರಳಿತು. ಸೊಂಟದಿಂದ ಕೆಳಗೆ ಟವಲ್ ಸುತ್ತಿ ತಲೆ ಒರೆಸಿಕೊಂಡು ಹೊರ ಬಂದವನ ಕಂಡು ಜೋರಾಗಿ ಕಿರುಚಿಕೊಂಡಳು. ಅಷ್ಟೇ, ಅನಾಮಿಕ ಓಡಿ ಹೋಗಿ ಬಾತ್ರೂಮ್ ಸೇರಿಕೊಂಡಿದ್ದ. ಆದರೆ ಅದಾಗಲೇ ಅವನ ಅರ್ಧ ಮುಖ ಇಚ್ಛಾಳ ಕಣ್ಣಲ್ಲಿ ಸೆರೆಯಾಗಿತ್ತು. ಕ್ಲೀನ್ ಶೇವ್ ಮಾಡಿದ್ದ ಅವನ ಮುಖ ನೋಡುತ್ತಲೇ ಅವ ಭುವನ್ನಲ್ಲ ಎಂದು ಖಾತ್ರಿಯಾಗಿತ್ತು ಅವಳಿಗೆ. ಅವನ ಎದೆಯ ಭಾಗದಲ್ಲಿ ಇರುವ ಹಚ್ಚೆ ಬಿ ಲವ್ ಐ ಕಂಡು ಇವನ್ ಯಾರು ಎಂಬ ಪ್ರಶ್ನೆ ಎದುರಾಗಿತ್ತು ಅವಳ ಮನಸ್ಸಿನಲ್ಲಿ. ಮುಂದುವರಿಯುವುದು. ಹಿಂದಿನ ಸಂಚಿಕೆಗಳಿಗೆ ಬಂದ ಕಮೆಂಟ್ಸಲ್ಲಿ ತುಂಬ ಜನ ಕತೆ ಪ್ರತಿದಿನ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಬ್ರಹ್ಮಗಂಟು ಹಾಗೂ ಮೂಡುವುದೇ ಮೂಡಲ ಹೊನಲು ಕತೆಗಳಿಗೂ ಇದೇ ರೀತಿ ಕಮೆಂಟ್ಸ್ ಬರೋದನ್ನು ನೋಡಿದ್ದೀನಿ. ಆದರೆ ಕ್ಷಮಿಸಿ, ಯೂಟ್ಯೂಬ್ ಪಾಲಿಸಿ ಪ್ರಕಾರ ಚಾನಲ್ ಮಾನಿಟೈಸ್ ಆಗೋಕ್ಕೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲೇಬೇಕು. ಇಲ್ಲ ಅಂದರೆ ನಾನೀಗ ಎಷ್ಟೇ ಕತೆ ಹಾಕಿದರೂ ಅದು ವೇಸ್ಟ್ ಅಂತಲೇ ಅರ್ಥ. ಅದಕ್ಕೋಸ್ಕರ ಕತೆ ಡಿಲೇ ಆಗ್ತಾ ಇರೋದು. ಮಾನಿಟೈಸ್ ಆದಮೇಲೆ ದಿನಕ್ಕೆ 2-3 ಎಪಿಸೋಡ್ ಹಾಕ್ತೀನಿ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇರೋರು
ಕತೆ ಕೇಳಿ ಹಾಗೆ ಹೋಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಹೀಗಿರುವಾಗ ಕಂಜೂಸ್ತನ ಯಾಕೆ? ನೀವೊಬ್ಬರು ಸಬ್ಸ್ಕ್ರೈಬ್ ಆದರೆ ನಮಗೆ ಇನ್ನೂ ಜಾಸ್ತಿ ಎಪಿಸೋಡ್ ಹಾಕೋಕ್ಕೆ ಉತ್ಸಾಹ ಕೊಡುತ್ತೆ. ಸೊ ಪ್ಲೀಸ್ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.